ದ್ವೇಷ ಭಾಷಣ ಮಸೂದೆ ವಿರೋಧಿಸಿ ನಾಳೆ ಬಿಜೆಪಿ ಪ್ರತಿಭಟನೆ. ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರಕ್ಕೆ ಬ್ರೇಕ್ ಬೀಳಲ್ವಾ? ಡಿಸಿಎಂ ಸಾಹೇಬ್ರಿಗೆ ಗುಂಡಿಗಳ ಮಾಹಿತಿಯೇ ಇಲ್ವಾ? ಏಕಾತ ವಿತರಣೆ ಆರಂಭಿಸಿದ ಜಿಬಿಎ 35 ಅರ್ಜಿಗಳ ಪರಿಶೀಲನೆ ಮಾಡಿ ವಿತರಣೆ. ಬಾಂಗ್ಲಾದೇಶದಲ್ಲಿ ಹೆಚ್ಚಾಯಿತು ಹಿಂದೂಗಳ ಮೇಲಿನ ಹಿಂಸಾಚಾರ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹಿಟಾಚಿಯಲ್ಲಿ ಕುಳಿತು ರೀಲ್ಸ್. ಮಹಿಳೆ ಹಾಗೂ ಹಿಟಾಚಿ ಡ್ರೈವರ್ ವಿರುದ್ಧ ಎಫ್ಐಆರ್. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ದ್ವೇಷ ಭಾಷಣ ಮಸೂದೆ ವಿರುದ್ಧ ಬಿಜೆಪಿಗರು ಹೋರಾಟಕ್ಕಿಳಿದಿದ್ದಾರೆ. ನಾಳೆಯಿಂದ 2 ದಿನ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಲಿದೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿ, ಯಾರನ್ನೋ ಟಾರ್ಗೆಟ್ ಮಾಡಿ ಈ ಮಸೂದೆ ತಂದಿಲ್ಲ, ಯಾರು ದ್ವೇಷ ಭಾಷಣ ಮಾಡ್ತಾರೋ ಅವರಿಗೆ ಇದು ಅನ್ವಯ ಆಗುತ್ತೆ ಎಂದಿದ್ದಾರೆ. ದ್ವೇಷ ಭಾಷಣಗಳನ್ನು ಹತ್ತಿಕ್ಕಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಕಾನೂನಿಗೆ ಗೌರವ ಕೊಡಬೇಕು. ಇದರಲ್ಲಿ ಬಿಜೆಪಿ ರಾಜಕಾರಣ ಮಾಡಲು ಹೊರಟಿದೆ. ಅಧಿವೇಶನದಲ್ಲಿ ಮಸೂದೆ ಪಾಸ್ ಆಗಿದೆ. ರಾಜ್ಯಪಾಲರಿಗೆ ಮಸೂದೆ ಕಳಿಸ್ತೇವೆ. ರಾಜ್ಯಪಾಲರು ಮಸೂದೆ ಬಗ್ಗೆ ವಿವರಣೆ ಕೇಳಿದರೆ ಸ್ಪಷ್ಟನೆ ಕೊಡ್ತೇವೆ ಎಂದಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ದ್ವೇಷ ಭಾಷಣ ಮಾಡುವವರು ಮಾತ್ರ ಈ ಮಸೂದೆಯನ್ನ ವಿರೋಧಿಸುತ್ತಿದ್ದಾರೆ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡ್ಕೊಳ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಇನ್ನು ವಿಧೇಯಕಕ್ಕೆ ಅನುಮೋದನೆ ಕೊಡದಂತೆ ರಾಜ್ಯಪಾಲರಿಗೆ ಯತ್ನಾಳ್ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಆ ಮಾತುಗಳನ್ನ ಯಾರು ಹಾಡ್ತಾರೆ ಅವ್ರಿಗೆ ಮಾತ್ರ ಅದು ಅಪ್ಲೈ ಆಗುತ್ತೆ ವಿನ ಬೇರೆಯವ್ರಿಗೆ ಆಗಲ್ಲ. ಭಾರತೀಯ ಜನತಾ ಪಾರ್ಟಿ ಉದ್ದೇಶ ಇಟ್ಕೊಂಡು ಮಾಡಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅವರು ದ್ವೇಷ ಭಾಷಣ ಮಾಡಿದರೆ ಅವರಿಗೂ ಅಪ್ಲೈ ಆಗುತ್ತೆ. ಆದ್ರಿಂದ ಇವರು ಸುಮ್ಮನೆ ಇದರಲ್ಲಿ ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ ವಿನಃ ಬೇರೆ ಏನಿಲ್ಲ. ಯಾರು ಪ್ರಚೋದನೆ ಕೂಡಿರ್ತಕ್ಕಂಥ ಭಾಷಣ ಮಾಡ್ತಾರೆ ಅವರು ವಿರೋಧ ಮಾಡ್ತಾರೆ. ಬಿಜೆಪಿಯವರು ಯಾಕೆ ಕುಂಬಳಕಾಯಿನ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡ್ಕೊತೀವಿ? ರಸ್ತೆ ಗುಂಡಿಗಳ ವಿಚಾರದಲ್ಲಿ ಬೆಂಗಳೂರಿನ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಆದ್ರು ನಗರ ಇನ್ನೂ ಗುಂಡಿ ಮುಕ್ತವಾಗಿಲ್ಲ. ಗಲ್ಲಿಗಳಲ್ಲೂ ಗುಂಡಿಗಳು ಇದ್ರು. ಡಿಸಿಎಂ ಸಾಹೇಬ್ರಿಗೆ ಮಾತ್ರ ಗುಂಡಿಗಳು ಇರೋದ್ರ ಬಗ್ಗೆ ಮಾಹಿತಿಯೇ ಇಲ್ಲ ಅನ್ಸುತ್ತೆ. ನಗರದಲ್ಲಿ ಗುಂಡಿಗಳೇ ಇಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಸುಮ್ನೆ ಕ್ರಿಯೇಟ್ ಮಾಡಲಾಗ್ತಾ ಇದೆ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಆದ್ರೆ ಈ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದ್ದು ಮೇಖ್ರಿ ಸರ್ಕಲ್ ಅಂಡರ್ ಪಾಸ್ ಬಳಿ ಗುಂಡಿ ಬಿದ್ದಿದ್ದು ವಾಹನ ಸವಾರರಿಗೆ ನಿತ್ಯ ಸಮಸ್ಯೆ ಆಗ್ತಿದೆ. ಈ ಗುಂಡಿಯ ಬಗ್ಗೆ ವಿಕಲಚೇತನ ಬೈಕ್ ಸವಾರ ಆತಂಕ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ಜಂಕ್ಷನ್ ನಿಂದ ಮೇಖ್ರಿ ಸರ್ಕಲ್ಗೆ ಹೋಗುವ ದಾರಿಯಲ್ಲಿ ಅಂಡರ್ ಪಾಸ್ ಕೆಳಗೆ ಗುಂಡಿ ಬಿದ್ದಿದೆ. ಇದು ವಾಹನ ಸವಾರರಿಗೆ ಅಪಾಯಕಾರಿಯಾಗಿ ಕಾಣಿಸ್ತಾ ಇದೆ. ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಈ ಗುಂಡಿಗೆ ಏನಾದರೂ ಬ್ಯಾಲೆನ್ಸ್ ತಪ್ಪಿ ಬಿದ್ರೆ ಜೀವಾನೇ ಹೋಗುವ ಸಾಧ್ಯತೆಗಳಿವೆ. ಇದು ಡಿಸಿಎಂ ನಿವಾಸದಿಂದ ಕೆಲವೇ ಮೀಟರ್ಗಳ ಅಂತರದಲ್ಲಿ ಇರುವ ರಸ್ತೆ. ನಗರದಲ್ಲಿ ನಿತ್ಯ ಗುಂಡಿಗಳಿಗೆ ಬಿದ್ದು ಜನ ಒದ್ದಾಡ್ತಾ ಇದ್ರು. ನಗರದಲ್ಲಿ ಗುಂಡಿಗಳೇ ಇಲ್ಲ ಅನ್ನೋ ಡಿಸಿಎಂ ಹೇಳಿಕೆ ನಿಜಕ್ಕೂ ಆಭಾಸವೇ ಆದಂತಿದೆ. Bangalore is doing well. People are coming all over the world to invest in Bangalore, live in Bangalore, work in Bangalore. ಆ ಗುಂಡಿ ನಮ್ಗೆ ದೂರದಲ್ಲಿ ಕಾಣಿಸೋದಿಲ್ಲ, ಹತ್ರ ಬಂದಾಗ ಕಾಣಿಸುತ್ತೆ. ಮುಂದಿನ ಬ್ರೇಕ್ ಗೊತ್ತಾದಾಗ ಸಡನ್ಲಿ ಬ್ರೇಕ್ ಹಾಕಿ ಹೋದಾಗ ಜಂಪ್ ಆಗುತ್ತೆ ಅಷ್ಟೇ. ಟೂ ವೀಲರ್ ಆದ್ರೆ ಹಾಕೊಂಡ್ ಬಿಡ್ತಾರೆ ಅಷ್ಟೇ. ಅದು ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆ ಕೆಸಿ ಜನರಲ್ ಆವರಣದಲ್ಲೂ ಗುಂಡಿಗಳು ರಾಜುತ್ತಿವೆ. ಈ ಆಸ್ಪತ್ರೆಗೆ ದಿನಕ್ಕೆ ಸಾವಿರಾರು ರೋಗಿಗಳು, ಐಸಿಯು ಪೇಷಂಟ್ಗಳು ಬರ್ತಾರೆ. ಆಂಬ್ಯುಲೆನ್ಸ್, ರೋಗಿಗಳನ್ನ ಕರೆತರುವ ಆಟೋಗಳಿಗೆ ಓಡಾಡೋಕೆ ರಸ್ತೆ ಚೆನ್ನಾಗಿರ್ಬೇಕು. ಆದ್ರೆ ಕೆಸಿ ಜನರಲ್ ಆಸ್ಪತ್ರೆ ಆವರಣ ಗುಂಡಿಮಯ ಆಗಿದೆ. ಕೆಸಿ ಜನರಲ್ ಆಸ್ಪತ್ರೆ ಎಂಟ್ರಿಯಾಗಿ ಎಮರ್ಜೆನ್ಸಿ ಕಡೆ ಹೋಗೋ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದ್ದು ವಾಹನಗಳು ಓಡಾಡೋದು ಕಷ್ಟ ಆಗ್ತಿದೆ. ಆಸ್ಪತ್ರೆಗೆ ಬರುವ ಆಟೋ ಸವಾರರು, ರೋಗಿಗಳು ಗುಂಡಿಗಳನ್ನ ತಪ್ಪಿಸಿ ಓಡಾಡೋದು ಕಷ್ಟ ಅಂತಾರೆ. ಎಮರ್ಜೆನ್ಸಿ ಪೇಷಂಟ್ ಇದ್ರೆ ಏನ್ ಗತಿ? ರಸ್ತೆ ಸರಿ ಹೋಗದೆ ಇದ್ರೆ ಅಪಾಯ ತಪ್ಪಿದ್ದಲ್ಲ. ರಸ್ತೆ ಸರಿ ಮಾಡಿ ಅಂತ ವಾಹನ ಸವಾರರು, ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಪೇಷಂಟ್ ಓಡಾಡೋಕ್ಕೆ, ಆಂಬುಲೆನ್ಸ್ ಓಡಾಡೋಕ್ಕೆ ದಯವಿಟ್ಟು ಆಸ್ಪತ್ರೆ ದಾರಿಗಳನ್ನ ಸುಗಮವಾಗಿ ಮಾಡಿಕೊಡ್ಬೇಕು. ಇದನ್ನ ಸಂಬಂಧಪಟ್ಟ ಆಸ್ಪತ್ರೆಯವರು ಗಮನ ಹರಿಸಬೇಕು ಅಂತ ನಾವು ಕೇಳ್ಕೊಂತೀವಿ. ಬೆಂಗಳೂರಲ್ಲಿ ಫುಟ್ಪಾತ್ ವ್ಯವಸ್ಥೆ ಅಧ್ವಾನ ಮತ್ತೊಮ್ಮೆ ಜಗಜ್ಜಾಹೀರಾತಾಗಿದೆ. ವಿದೇಶಿ ಪ್ರಜೆಯೊಬ್ರು ತಮ್ಮ ಎಕ್ಸ್ ಖಾತೆಯಲ್ಲಿ ಬೆಂಗಳೂರಿನ ಮಾನ ಹರಾಜು ಹಾಕಿದ್ದಾರೆ. ಬೆಂಗಳೂರಿನ ಫುಟ್ಪಾತ್ ಮೇಲೆ ನಡೆಯಲು ಶ್ರಮ ಪಟ್ಟ ಪುಟ್ಟ ಕಂದನ ವಿಡಿಯೋ ಅಪ್ಲೋಡ್ ಮಾಡಿದ್ದು ಫುಟ್ಪಾತ್ ಸ್ಲ್ಯಾಬ್ಗಳು ಒಡೆದು ಹೋಗಿವೆ. ಆ ಫುಟ್ಪಾತ್ ನಲ್ಲೇ ನಡೆಯಲು ಮಗು ಹರಸಾಹಸ ಪಟ್ಟಿದೆ. ಈ ಬಗ್ಗೆ ವಿದೇಶಿ ಪ್ರಜೆ ಕ್ಯಾಲೆಫ್ ಫ್ರೈಸನ್ ಎಂಬುವರ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಕಿಡಿಕಾರಿದ್ದಾರೆ. ಸ್ಥಳೀಯರು ಭಾಷಾ ಯುದ್ಧಗಳಲ್ಲಿ ಸಿಲುಕಿಕೊಂಡಾಗ ಒಬ್ಬ ವಿದೇಶಿಗ ಬದಲಾವಣೆಯ ಲಾಠಿ ಹಿಡಿದು ಬೆಂಗಳೂರಿನಲ್ಲಿ ನಡೆಯಬಹುದಾದ ಪಾದಚಾರಿ ಮಾರ್ಗಗಳನ್ನ ಬೇಡುತ್ತಾನೆ ಎಂದು ಪೋಸ್ಟ್ ಹಾಕಿಕೊಂಡಿದ್ದಾರೆ. ನಿಮ್ಮ ಬುಡಕಟ್ಟು ಬೆಳೆಯಲಿ ಎಂದು ಟೀಕೆ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಲಾಗಿದ್ದು ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಸಖತ್ ವೈರಲ್ ಆಗಿದೆ. ಎ ಖಾತಾ ವಿತರಣೆಯನ್ನು ಜಿಬಿಎ ಶುರು ಮಾಡಿದೆ. ಎ ಖಾತಾ ಪರಿವರ್ತನೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿದ್ದ ಜಿಬಿಎ ಅರ್ಜಿ ಸಲ್ಲಿಕೆಗೆ 100 ದಿನಗಳ ಕಾಲಾವಕಾಶ ನೀಡಿತ್ತು. ಆ ಸಮಯ ಸಮೀಪಿಸ್ತಾ ಇದೆ. ಬಿ2 ಎ ಖಾತಾ ಪರಿವರ್ತನೆಗೆ 3,000 ಅರ್ಜಿ ಸಲ್ಲಿಕೆಯಾಗಿತ್ತು. ಅದರಲ್ಲಿ 35 ಅರ್ಜಿಗಳನ್ನು ಪರಿಶೀಲನೆ ಮಾಡಿ ವಿತರಣೆ ಮಾಡಿದೆ. ಅರ್ಜಿಗಳನ್ನು ಪರಿಶೀಲನೆ ಮಾಡಿ ಜಿಬಿಎ ಎ ಖಾತಾ ವಿತರಣೆಗೆ ಮುಂದಾಗಿದೆ. 7.5 ಲಕ್ಷ ಬಿ ಖಾತಾಗಳಿದ್ದು ಅದರಲ್ಲಿ ಬರೀ 3,000 ಮಂದಿಯಷ್ಟೇ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಜನ ಅರ್ಜಿ ಸಲ್ಲಿಕೆಗೆ ನಿರಾಸಕ್ತಿ ತೋರಿಸುತ್ತಾ ಇದ್ದಾರೆ. ಈಗ ಸಲ್ಲಿಕೆಯಾಗಿರುವ ಅರ್ಜಿಗಳನ್ನು ತ್ವರಿತವಾಗಿ ಪರಿಶೀಲನೆ ಮಾಡಿ
ಖಾತಾ ವಿತರಣೆ ಮಾಡ್ತಾ ಇದೆ. ಅರ್ಜಿ ಸಲ್ಲಿಕೆಗೆ 100 ದಿನಗಳು ಇದ್ದ ಕಾಲಾವಕಾಶವನ್ನು ವಿಸ್ತರಣೆ ಮಾಡೋದಕ್ಕೆ ಜಿಬಿಎ ಚಿಂತನೆ ನಡೆಸುತ್ತಾ ಇದೆ. ಆದರೆ ಗೈಡ್ಲೈನ್ಸ್ ವ್ಯಾಲ್ಯೂ 5% ಕಡಿತ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ನಿರ್ಧಾರಕ್ಕೆ ಜಿಬಿಎ ಬಂದಿದೆ. ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಮುಂದುವರೆದಿದೆ. ಕಂಡಲ್ಲಿ ಬೆಂಕಿ ಹಚ್ಚಲಾಗುತ್ತಿದೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಲಾಗಿದೆ. ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಿರಂತರ ಹಲ್ಲೆ ಮಾಡಲಾಗ್ತಾ ಇದೆ. ಸದ್ಯ ಭಾರತೀಯ ವೀಸಾ ಸೇವೆ ತಾತ್ಕಾಲಿಕ ಸ್ಥಗಿತ ಮಾಡಲಾಗಿದೆ. ಚಿತ್ತಗಾಂಗ್ನಲ್ಲಿರುವ ಭಾರತೀಯ ಸಹಾಯಕ ರಾಯಭಾರ ಕಚೇರಿಯ ಕಾರ್ಯಾಚರಣೆ ತಾತ್ಕಾಲಿಕ ಸ್ಥಗಿತವಾಗಿದೆ. ಸೀಲ್ ಹಾಟ್ನಲ್ಲಿರುವ ಭಾರತೀಯ ವೀಸಾ ಕೇಂದ್ರಕ್ಕೆ ಬಿಗಿ ಭದ್ರತೆ ವಹಿಸಲಾಗಿದೆ. ಭಾರತ ಸರ್ಕಾರ ಮುಂದಿನ ನಿರ್ದೇಶನ ನೀಡುವ ತನಕ ರಾಯಭಾರಿ ಕಚೇರಿ ಬಂದ್ ಮಾಡುವಂತೆ ಸೂಚಿಸಲಾಗಿದೆ. ಬಾಂಗ್ಲಾ ನ್ಯಾಷನಲಿಸ್ಟ್ ಪಾರ್ಟಿಯ ನಾಯಕ ಬೆಲಾಲ್ ಹುಸೇನ್ ಮನೆಗೆ ಬೆಂಕಿ ಹಚ್ಚಿದ್ದು 7 ವರ್ಷದ ಮಗು ಬೆಂಕಿಯಲ್ಲಿ ಸಜೀವ ದಹನವಾಗಿದೆ. ಶೇಖ್ ಹಸೀನಾ ಭಾರತಕ್ಕೆ ಪಲಾಯನವಾದ ನಂತರ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಾಳಿ ಹೆಚ್ಚಾಗಿದೆ. ಇತ್ತೀಚೆಗಷ್ಟೇ 30 ವರ್ಷದ ದೀಪು ದಾಸ್ ಎಂಬ ಯುವಕನನ್ನ ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಲಾಗಿತ್ತು. ಆ ಬಳಿಕ ಹಿಂದೂಗಳ ಮೇಲೆ ಹಲ್ಲೆ ಪ್ರಕರಣಗಳು ಬೆಳಕಿಗೆ ಬಂದಿದೆ. ರೈತರಿಗೆ ಸೇರಬೇಕಿದ್ದ ಪಿಎಂ ಸಬ್ಸಿಡಿ ಯೂರಿಯಾ ಮೊನ್ನೆ ಮಾದನಾಯಕನಹಳ್ಳಿ ಗೋಡೌನ್ನಲ್ಲಿ ಪತ್ತೆಯಾದ ಬೆನ್ನಲ್ಲೇ ಇದೀಗ ತನಿಖೆ ಶುರುವಾಗಿದೆ. ಕೃಷಿ ಇಲಾಖೆಯಿಂದ ನೇರವಾಗಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿದೆ. ಗೆಜ್ಜಗದಹಳ್ಳಿಯಲ್ಲಿ ಗೋಡೌನ್ನಲ್ಲಿ 190 ಟನ್ ಅಕ್ರಮ ದಾಸ್ತಾನು ಪತ್ತೆಯಾಗಿದ್ದು, ಈ ಗೋಡೌನ್ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರಲಿದೆ. ಈ ಹಿನ್ನೆಲೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ಪ್ರಕರಣ ವರ್ಗಾವಣೆಯಾಗಿದೆ. ಕೃಷಿ ಇಲಾಖೆ ಅಧಿಕಾರಿ ನಟೇಶ್ ಅನ್ನೋರು ದೂರು ದಾಖಲಿಸಿದ್ದಾರೆ. ಇನ್ನು ಗೆಜ್ಜಗದಹಳ್ಳಿ, ಶಿವನಪುರ, ದಾಸನಪುರ, ನೆಲಮಂಗಲ ಹೋಬಳಿಯಲ್ಲಿ ಗೋಡೌನ್ ಇದ್ದು, ಈ ಗೋಡೌನ್ ಸಲೀಂ ಖಾನ್ ಅನ್ನೋರಿಗೆ ಸೇರಿದ್ದಾಗಿದೆ. ಪ್ರಾಥಮಿಕ ತನಿಖೆ ಪ್ರಕಾರ ಗೋಡೌನ್ ಬಾಡಿಗೆ ಕರಾರು ಪತ್ರದಲ್ಲಿ ಕೊಡಗು ಮೂಲದ ಮೊಹಮ್ಮದ್ ರಜಾಲ್ ಅನ್ನೋನ ಹೆಸರಿನಲ್ಲಿದ್ದು, ಸದ್ಯ ಆರೋಪಿಗಳಾದ ತಹಜೀರ್ ಖಾನ್ ಯೂಸುಫ್ ಹಾಗೂ ಮೊಹಮ್ಮದ್ ರಜಾಲ್ ಇಬ್ಬರು ತಲೆಮರೆಸಿಕೊಂಡಿದ್ದಾರೆ. ಇಬ್ಬರನ್ನ ಬಂಧಿಸಿ ಮುಂದಿನ ಕ್ರಮ ಕೈಗೊಳ್ಳಬೇಕು ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಹಿಟಾಚಿ ಬಕೆಟ್ನಲ್ಲಿ ಕುಳಿತು ಅಪಾಯಕಾರಿಯಾಗಿ ರೀಲ್ಸ್ ಮಾಡಿದ್ದ ಮಹಿಳೆ ಹಾಗೂ ಹಿಟಾಚಿ ಡ್ರೈವರ್ ವಿರುದ್ಧ ಮಲೆಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇತ್ತೀಚೆಗೆ ಮಹಿಳೆಯೊಬ್ಬರು ಹಿಟಾಚಿ ಬಕೆಟ್ನಲ್ಲಿ ಕುಳಿತು 108 ಅಡಿ ಎತ್ತರದ ಮಹದೇಶ್ವರ ಪ್ರತಿಮೆಯನ್ನ ದರ್ಶನ ಮಾಡುವ ರೀಲ್ಸ್ ಮಾಡಿದ್ರು. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಆಕ್ರೋಶಕ್ಕೆ ಕಾರಣವಾಗಿದ್ದು, ಇದೀಗ ಪೊಲೀಸರು ಹಿಟಾಚಿ ಡ್ರೈವರ್ ಮುಖೇಶ್ ಹಾಗೂ ರೀಲ್ಸ್ ಮಾಡಿದ್ದ ಮಹಿಳೆ ವಿರುದ್ಧ ಬಿಎನ್ಎಸ್ ಕಾಯ್ದೆ 125 ಹಾಗೂ 281 ರ ಅನ್ವಯ ಪ್ರಕರಣ ದಾಖಲಾಗಿದೆ. ಮಾಧ್ಯಮಗಳಲ್ಲಿ ವರದಿ ಪ್ರಸಾರದ ಬೆನ್ನಲ್ಲೇ ವಿಡಿಯೋ ಕೂಡ ಡಿಲೀಟ್ ಆಗಿತ್ತು.